ಇನ್ನು ಹಾವೇರಿಯಲ್ಲಿ ಮೂವರ ಹೆಂಡಿರ ಮುದ್ದಿನ ಗಂಡ ಪತ್ನಿಯಿಂದಲೇ ಮಸಣಕ್ಕೆ ಸೇರಿದ್ದಾನೆ. ಮೂರನೇ ಪತ್ನಿಯಿಂದಲೇ ಮಂಜುನಾಥ್ ಜಾಧವ್ ಸಾವು ಕಂಡಂಥ ದುರ್ದೈವಿಯಾಗಿದ್ದಾನೆ. ಉತ್ತರ ಕನ್ನಡ ಜಿಲ್ಲೆಯ ಮುಡಸಾಲಿಯ ಮಂಜುನಾಥ್ ಕೊಲೆಯಾಗಿರುವಂತಹ ದುರ್ದೈವಿ. ಇನ್ನು ಮಂಜುನಾಥ್ ಮಧು ಗುಟ್ಟಾಗಿ ಮದುವೆಯಾಗಿ ಅನ್ಯೋನ್ಯವಾಗಿ ಜೀವನ ಕೂಡ ಸಾಗಿಸ್ತಾ ಇದ್ರು. ಮಂಜುನಾಥನಿಗೆ ಈ ಮದುವೆ ಮೂರನೇ ಮದುವೆ, ಮತ್ತೊಂದು ಕಡೆ ಮಧುಗೆ ಈ ಮದುವೆ ಎರಡನೇ ಮದುವೆ. ಸೊ ಇಬ್ರು ಕೂಡ ಗುಟ್ಟಾಗಿ ಮದುವೆಯಾಗಿ ಅನ್ಯೋನ್ಯವಾಗಿ ಜೀವನ ಸಾಗಿಸ್ತಾ ಇದ್ರು. ಆದರೆ ಇತ್ತೀಚೆಗೆ ಇಬ್ರು ಕೂಡ ತೀವ್ರವಾಗಿ ಜಗಳ ಆಡ್ತಿದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಜಗಳದಿಂದ ಬೇಸತ್ತು ಪತಿಯನ್ನ ಮೂರನೇ ಪತ್ನಿ ಮಧುನೇ ಕೊಲೆ ಮಾಡಿದ್ದಾಳೆ. ಹಾವೇರಿಯ ಶಿಗ್ಗಾವಿಯ ಬಂಕಾಪುರದ ಬಳಿ ಮಂಜುನಾಥನ ಮೃತದೇಹ ಪತ್ತೆಯಾಗಿದೆ. ಹಾಗೂ ಇದರ ಕುರಿತಾಗಿ ಮೊದಲ ಪತ್ನಿ ಮಗನಿಂದ ಕೇಸ್ ಕೂಡ ದಾಖಲಾಗಿದೆ. ಸೊ ಮಂಜುನಾಥ್ ಜಾಧವ್ ಮೂರನೇ ಮದುವೆ ಆಗಿದ್ದ, ಅಂದರೆ ಅನ್ಯೋನ್ಯವಾಗಿ ಮದುವೆ ಆಗಿದ್ದ, ಗುಟ್ಟಾಗಿ ಮದುವೆ ಆಗಿದ್ರು ಕೂಡ ಅನ್ಯೋನ್ಯವಾಗಿ ಸಂಸಾರವನ್ನು ನಡೆಸ್ತಾ ಇದ್ದ. ಆದರೆ ಆರೋಪಿ ಮಧು ಈಕೆಗೆ ಇದು ಎರಡನೇ ಮದುವೆ. ಸೊ ಆಕೆ ಕೂಡ ಇನ್ನೊಬ್ಬನ ಜೊತೆ ಮದುವೆಯಾಗಿ ಸಂಸಾರವನ್ನು ಮಾಡ್ತಾ ಇದ್ಲು. ಜೊತೆಗೆ ಮಂಜುನಾಥ್ ಜೊತೆ ಗುಟ್ಟಾಗಿ ಮದುವೆಯಾಗಿ ಅನ್ಯೋನ್ಯವಾಗಿ ಸಂಸಾರವನ್ನು ಮಾಡ್ತಾ ಇದ್ಲು. ಆದರೆ ಇತ್ತೀಚೆಗೆ ಇಬ್ಬರ ಮಧ್ಯೆ ಅಂದರೆ ಸಂಸಾರದಲ್ಲಿ ಬಿರುಕು ಕಾಣಿಸ್ಕೊಂಡ ಹಿನ್ನೆಲೆ ಜಗಳ ಆಗ್ತಾ ಇತ್ತು, ಜಗಳ ವಿಕೋಪಕ್ಕೆ ಹೋಗ್ತಾ ಇತ್ತು, ವಾಗ್ವಾದ ನಡೀತಾ ಇತ್ತು. ಇದರಿಂದ ಬೇಸತ್ತಂತಹ ಮಧು ಮಂಜುನಾಥ್ನನ್ನು ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾಳೆ, ಕೊಲೆ ಕೂಡ ಮಾಡ್ತಾಳೆ. ಹಾಗೂ ಇದರ ಕುರಿತಾಗಿ ಮಂಜುನಾಥ್ನ ಮೊದಲ ಪತ್ನಿಯ ಮಗ ಬಂಕಾಪುರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣವನ್ನು ದಾಖಲು ಮಾಡಿದ್ದಾನೆ. ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಮಧುಗಾಗಿ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ. ಇನ್ನು ಬೈಕ್ ಸಮೇತ ಶವವನ್ನು ಆರೋಪಿಗಳು ಬಿಸಾಕಿ ಅಲ್ಲಿಂದ ಪರಾರಿಯಾಗಿದ್ರು. ಈಗ ಮೃತದೇಹ ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಮಧುಗಾಗಿ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.